ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಾರ್ಗಶಿರ ಶನಿವಾರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಯಾಕಂದರೆ ಶ್ರೀ ಮಹಾವಿಷ್ಣುವಿನ ಒಂದು ಮಾಸ ಅಂತಲೇ ಹೇಳ್ಬಹುದು. ಪರಮ ಪವಿತ್ರವಾದ ಮಾಸ, ಯಾಕಂದರೆ ಶ್ರೀ ಮಹಾವಿಷ್ಣುವೇ ನಮಗೆ ತಿಳಿಸಿರುವಂಥದ್ದು. ಎಲ್ಲ ಮಾಸಗಳಲ್ಲೂ ಕೂಡ ಮಾರ್ಗಶಿರ ಮಾಸ ನನಗೆ ತುಂಬ ಇಷ್ಟ ಅಂತ ಭಗವಂತನು ತಿಳಿಸಿರುವಂಥದ್ದು. ಈ ಮಾಸದಲ್ಲಿ ತಪ್ಪದೆ ಎಲ್ಲರೂ ಕೂಡ ಶುಕ್ರವಾರ ನಾವು ಲಕ್ಷ್ಮಿಯ ವಾರ ಅಂತ ಪೂಜೆ ಮಾಡ್ತೀವಿ, ದೀಪಾರಾಧನೆ ಮಾಡ್ತೀವಿ. ಶನಿವಾರದ ದಿನ ಯಾರು ಕಂಪ್ಲೀಟಾಗಿ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಬೇಕು ಅಂತ ಬಯಸ್ತಾ ಇರ್ತಾರೆ ನೋಡಿ, ಅವರು ಶನಿವಾರದ ದಿನ ಕೂಡ ಯಾವುದೇ ರೀತಿಯಾದಂಥ ಒಂದು ಪೂಜೆ ಸಣ್ಣದಾಗಿ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ದೀಪಾರಾಧನೆ ಮಾಡಿಕೊಂಡ್ರೆ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಶುಕ್ರವಾರ ಮಾಡಿ ಶನಿವಾರ ಕೂಡ ಮಾಡಿದಾಗ ಪೂರ್ತಿಯಾದಂಥ ಆ ಪೂಜಾ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವೇನು ಆಡಂಬರದಿಂದ ಮಾಡಬೇಕು ಅನ್ನೋದು ಏನೂ ಇಲ್ಲ. ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಆ ಸಣ್ಣದಾಗಿ ದೀಪಾರಾಧನೆ ಮಾಡಿದ್ರೆ ಸಾಕು, ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಶನಿವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ, ಯಾಕಂದರೆ ವಾರದಲ್ಲಿ ಈ 7 ದಿನ ಕೂಡ ಒಂದೊಂದು ವಿಶೇಷತೆ ಅನ್ನೋದು ತಂದಿರುತ್ತೆ. ಶನಿವಾರ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು, ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ಯಾಕಂದರೆ ಕಲಿಯುಗದ ಭಗವಂತನು, ಕಣ್ಣೀರನ್ನು ಒರೆಸುವಂಥ ಭಗವಂತನು, ನಾವು ಭಗವಂತನ ಪಾದಕ್ಕೆ ಬಿದ್ದಾಗ ಅಷ್ಟಮ ಶನಿ, ಈ ಗ್ರಹ ದೋಷಗಳ ಒಂದು ಭಯ ಈ ರೀತಿ ಇದ್ದರೆ ಅದೆಲ್ಲವೂ ಕೂಡ ನಮಗೆ ದೂರ ಆಗುತ್ತೆ. ಭಗವಂತನ ಪಾದದ ಹತ್ತಿರ ನಾವು ಕೇಳ್ಕೊಳ್ಬೇಕು, ನಮಸ್ಕಾರ ಮಾಡಿ. ಈ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ. ಸಂಜೆ ನೀವು ಮಾಡ್ಕೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿ ನಿಮ್ಮ ಕೆಲಸಗಳು ಮಾಡ್ಕೊಂಡಾದ್ಮೇಲೂ ಕೂಡ ಸಂಜೆ ಕೈ ಕಾಲು ಮುಖ ತೊಳ್ಕೊಂಡು ಬಂದಿದ್ದೆ ಭಗವಂತನಿಗೆ ನಾವು ಮೊದಲೇ ಅರಳಿ ಎಲೆ 1-2 ತಗೊಂಡು ಬನ್ನಿ. ಒಂದು ಮೀಡಿಯಮ್ಮಾಗಿ ಕೆಳಗಡೆ ಬಿದ್ದಿರುತ್ತೆ ಸ್ನೇಹಿತರೆ. ಆ ಮರದಲ್ಲಿ ಕೆಳಗಡೆ ಬಿದ್ದಿರುವಂಥ ಎಲೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಪರಮ ಪವಿತ್ರವಾಗಿರುತ್ತೆ. ಯಾಕಂದರೆ ನಾವು ಆ ಮರದಲ್ಲಿ ಕಿತ್ಕೊಂಡು ಬರಬಾರ್ದು. ಶನಿವಾರ ಶ್ರೀ ಮಹಾಲಕ್ಷ್ಮಿ ಆ ಜಾಗಕ್ಕೆ ಬರ್ತಾಳೆ, ಅಂದರೆ ಮಹಾವಿಷ್ಣುವನ್ನು ನೋಡುವುದಕ್ಕೆ. ಅದಕ್ಕೋಸ್ಕರ ಎಲೆಗಳನ್ನು ತಗೊಂಡು ಬಂದಿದ್ದೆ. ಮೊದಲು ಒಂದು ಎಲೆಯನ್ನು ನೀಟಾಗಿ ಒರೆಸ್ಬಿಟ್ಟು ಅರಿಶಿಣ ಕುಂಕುಮವನ್ನು 4 ದಿಕ್ಕಿಗೆ ಇಡಬೇಕು. ಅಂದರೆ ನಮಗೆ ಈ 4 ದಿಕ್ಕಿನಿಂದ ಬರುವಂಥ ಕಷ್ಟಗಳೇನಿರುತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತ ಸೂಚನೆ ಸಿಗುತ್ತೆ. ಇದರ ಮೇಲೆ ನಾವು ಸ್ವಲ್ಪ ಧನಿಯಾ ಕಾಳನ್ನು ಹಾಕಬೇಕು. ಎಲೆ ಎಷ್ಟಿರುತ್ತೋ ನೋಡಿಕೊಂಡು ಒಂದು ಪ್ಲೇಟ್ ಮೇಲೆ ಇದನ್ನು ಇಟ್ಕೊಳ್ಬೇಕು. ಎಲೆ ಇಟ್ಟು ಸ್ವಲ್ಪ ನಾವು ಧನಿಯಾ ಕಾಳನ್ನು ಹಾಕಬೇಕು. ಧನಿಯಾ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಯ ಪೂಜೆಗಳಲ್ಲಿ ನಾವು ಬಳಸ್ತೀವಿ. ದೇವಿಯನ್ನು ನಾವು ಒಲಿಸ್ಕೊಳ್ಳೋದಕ್ಕೆ, ತಾಯಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ, ಸ್ಥಿರ ನಿವಾಸ ಮಾಡೋದಕ್ಕೆ ಧನಿಯಾ ಕಾಳು ಅನ್ನೋದು ವಿಶೇಷ ಪಾತ್ರ ವಹಿಸುತ್ತೆ. ಅದಕ್ಕೆ ಸ್ವಲ್ಪ ಧನಿಯಾ ಕಾಳನ್ನು ಹಾಕಿ, ಇನ್ನು ನಮ್ಮ ಬೆಳವಣಿಗೆಯನ್ನು ನೋಡಿ, ನಮ್ಮ ಸಂತೋಷವನ್ನು ನೋಡಿ ನಾವು ತಿಂತೀವೋ ಬಿಡ್ತೀವೋ, ಆದರೆ ಎಲ್ಲರೂ ಸಮನಾಗಿ ಚೆನ್ನಾಗಿರಬೇಕು ಅಂತ ಒಂದು ಸಣ್ಣ ಪುಟ್ಟದಾಗಿ ಸೆಲೆಬ್ರೇಷನ್ನು ಅಥವಾ ಬಟ್ಟೆ ಬರೆಗಳು ತಗೊಳ್ಳುವಂಥದ್ದು, ವೆಹಿಕಲ್ ತಗೊಳ್ಳುವಂಥದ್ದು, ಒಡವೆ ವಸ್ತ್ರಗಳನ್ನು ತಗೊಳ್ಳುವಂಥದ್ದು, ಇದನ್ನು ನೋಡಿ ಕಣ್ಣು ಕೆಂಪಗೆ ಮಾಡ್ಕೊಳ್ತಾರೆ ಜನ. ಅಂದರೆ ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಾಗಿದ್ದಾರೆ ಅಂತಂದ್ಬಿಟ್ಟು ಜಾಸ್ತಿ ಅಸೂಯೆ ಇರುತ್ತೆ. ಆ ಅಸೂಯೆ ಶತ್ರುನಾಶ ಎಲ್ಲವನ್ನು ಕೂಡ ದೂರ ಮಾಡುತ್ತೆ. ಅಂದರೆ ಶತ್ರುಗಳು ನಾಶ ಆಗ್ತಾರೆ. ಯಾವ ರೀತಿ ಅಂದರೆ ಅವರು ಸುಮ್ಮನೆ ನಮ್ಮ ಜೀವನದಲ್ಲಿ ಬಂದು ಆಟ ಆಡೋದಿಲ್ಲ. ನಮಗೆ ಕೆಟ್ಟದ್ದು ಬಯಸಿದ್ರು ಅದು ನಮಗೆ ತಾಕೋದಿಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬಹುದು. ಒಣಮೆಣಸಿನಕಾಯಿ 1-2 ನಿಮ್ಗೆ ಎಷ್ಟಿರುತ್ತೋ ಅಷ್ಟನ್ನು ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಬೇಕು. ಇಷ್ಟನ್ನು ಹಾಕಿ ಇನ್ನೊಂದು ಎಲೆ ಇರುತ್ತಲ್ವ ಅದನ್ನು ಕೂಡ ಜೋಡಿಸ್ಕೊಂಡಿದ್ದೆ. ಫೋಲ್ಡ್ ಮಾಡಿಬಿಟ್ಟು ಒಂದು ದಾರವನ್ನು ತಗೊಂಡು ಸ್ಮೂತಾಗಿ ಇದನ್ನು ಫೋಲ್ಡ್ ಮಾಡಿ ಕಟ್ಟಬೇಕು. ತದನಂತರ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರ್ತೀವಲ್ವ ಇಡಬೇಕು. ಇಟ್ಟು
ಲಕ್ಷ್ಮೀದೇವಿ ನಿನ್ನನ್ನು ಕೇಳ್ಕೊಳ್ತಾ ಇದ್ದೀವಿ ತಾಯಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ. ನೋಡಿ, ಯಾವುದೇ ಪರಿಹಾರ ಮಾಡಿಕೊಂಡ್ರೂ ನಮಗೆ ನಂಬಿಕೆಯೇ ಇಲ್ಲಿ ಫಲವಾಗುತ್ತೆ ಸ್ನೇಹಿತರೆ. ಹೌದು, ಸಾಕಷ್ಟು ಜನ ಈ ಪರಿಹಾರ ನಾವು ಮಾಡ್ಕೊಳ್ತಾ ಇದ್ದೀವಿ, ನಮ್ಗೆ ಬೇಗನೆ ಏನೋ ಒಂದು ರಿಸಲ್ಟ್ ಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಆ ಥರ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಭಗವಂತನಿಗೆ ಗೊತ್ತು ನಮಗೆ ಏನು ಕೊಡಬೇಕು ಅನ್ನುವಂಥದ್ದು. ಅದಕ್ಕೆ ಅದನ್ನು ಆ ಥರ ಇಟ್ಟು ತದನಂತರ ನೀವು ಮಾರನೆಯ ದಿನ ಅದನ್ನು ಎದ್ದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ಆದರೂ ತೆಗಿಬಹುದು. ತೆಗೆದುಬಿಟ್ಟು ಮನೆಯಿಂದ ಹೊರಗಡೆ ಬರಬೇಕು. ಇದನ್ನು ಮನೆ ಒಳಗಡೆ ಸುಡಬಾರ್ದು. ಮನೆಯ ಹೊರಗಡೆ ಬಂದುಬಿಟ್ಟಿದ್ದೆ ಒಂದು ಮಣ್ಣಿನ ದೀಪ, ಪಾತ್ರೆ, ಪ್ಲೇಟು ಏನಾದರೂ ತಗೊಳ್ಳಿ, ಅಥವಾ ನೀವು ಸಾಂಬ್ರಾಣಿ ಹಾಕುವಂಥದ್ದು ಒಂದು ಪ್ಲೇಟು ಇದ್ರೇನು ಅದನ್ನು ತಗೊಂಡ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ದೂರದಲ್ಲಿ ಅಕಸ್ಮಾತ್ ನಿಮಗೆ ಟೆರೇಸ್ ಇದೆ ಅಂತ ಹೇಳಿದ್ರೆ ಮನೆಯ ಮೇಲೆ ಕೂಡ ಇದನ್ನು ಸುಡಬಹುದು, ಆದರೆ ಮನೆ ಒಳಗಡೆ ಸುಡಬಾರ್ದು. ಇಷ್ಟನ್ನು ತಗೊಂಡು ಬಂದುಬಿಟ್ಟಿದೆ. ಅದರಲ್ಲಿ ಕರ್ಪೂರ ಹಾಕಿರ್ತೀವಲ್ವ, ಇನ್ನೂ ಉರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಉರಿಸಿ. ಆ ಕಷ್ಟಗಳ ಎಲ್ಲವೂ ಕೂಡ ರಾತ್ರಿ ನಾವು ಕೇಳಿ ಮಾಡಿರುವಂಥ ಪರಿಹಾರ ಆಗಿರೋದ್ರಿಂದ ದೈವಿಕ ಶಕ್ತಿ ಅನ್ನುವಂಥದ್ದು ಅದರಲ್ಲಿ ಜಾಸ್ತಿ ಇರುತ್ತೆ. ರಾತ್ರಿ ಸಮಯಗಳಲ್ಲಿ ನಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಾವು ತಾಯಿ ಹತ್ರ ಹೇಳ್ಕೊಂಡಿರ್ತೀವಿ. ಆಗ ಆ ತಾಯಿ ಅದಕ್ಕೆ ಶಕ್ತಿ ಅನ್ನೋದು ತುಂಬಿಸಿರ್ತಾಳೆ. ಅಂದರೆ ನಮ್ಮ ಸಮಸ್ಯೆಗಳನ್ನೆಲ್ಲವೂ ಕೂಡ ಹೇಳಿಕೊಂಡು ನಾವು ಈ ಎಲೆಯಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಶಕ್ತಿ ಅನ್ನೋದಿದೆ. ನೆಗೆಟಿವನ್ನು ಹೇಳ್ಕೊಳ್ಳುವಂಥ ಶಕ್ತಿ ಅದು ರಾತ್ರಿಯೆಲ್ಲ ಅದರ ಕೆಲಸವನ್ನು ಮಾಡಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯ ಹೊರಗಡೆನೇ ತಗೊಂಡು ಬಂದಿದ್ದೆ ಇದನ್ನು ಚೆನ್ನಾಗಿ ಉರಿಸ್ಬೇಕು. ಆ ಥರ ಉರಿಸ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ಕಷ್ಟ, ನಷ್ಟ, ಬಾಧೆ ಅದು ಎಲ್ಲವೂ ಕೂಡ ಮೂಲೆಗಳಲ್ಲಿ ನೆಗೆಟಿವ್ ರೂಪದಲ್ಲಿ ಸೇರಿಕೊಂಡಿರುತ್ತೆ. ಅದಕ್ಕೋಸ್ಕರನೇ ಸುಮ್ಮನೆ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದನ್ನು ರಾತ್ರಿಯೆಲ್ಲ ಆ ಕೆಲಸ ಮಾಡಿದಾಗ ಮಾರನೇ ದಿನ ಅದನ್ನು ನಾವು ಚೆನ್ನಾಗಿ ಉರಿಸ್ಬಿಟ್ಟು ತದನಂತರ ಅದನ್ನು ನೀವೆಲ್ಲಾದರೂ ಯಾರು ತುಳಿದೇ ಇರುವ ಗಿಡ ಮರಗಳ ಹತ್ರ ಹಾಕಬೇಕು. ಇಲ್ಲಾಂದರೆ ದೂರದಲ್ಲಿ ಡಸ್ಟ್ಬಿನ್ಗೆ ನೀವು ಎಸೆದುಬಿಟ್ಟು, ಕಸ ಎಲ್ಲಿರುತ್ತೋ ನೋಡ್ಕೊಂಡಿದ್ದೆ ಎಸೆದುಬಿಟ್ಟು ವಾಪಸ್ ಬಂದು ನೋಡಿ ಈ ಕೆಲಸ ಎಷ್ಟು ಚೆನ್ನಾಗಿ, ಆ ಪವರ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬಹುದು. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.